ವ್ಯಾಯಾಮಗಳಿದೆ, ಅಲ್ಲೇ ಕೂತ್ಕೊಳ್ಳಿ ಮಕ್ಕಳೇ. ಇಲ್ಲಿ ಕಳೆದ ತಕ್ಷಣ ಲೈನ್ ಅಪ್ ಮಾಡಿ ಮಕ್ಕಳು. ಓಕೆ, ಬೈಟಿಗೆ ಬೈಟ್ ಜಾವ್. ಈಗ ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನ ಶುಭಾಶಯವನ್ನು ಕೋರ್ತಾ ಅರಕಲಗೂಡು ತಾಲೂಕು ಸಮಸ್ತ ನಾಗರಿಕರಿಗೆ ಶುಭಾಶಯಗಳು. ಇಂದು ಇಡೀ ದೇಶಾದ್ಯಂತ ಅತ್ಯಂತ ಸಂತಸ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಸೇರಿ ಆಚರಿಸ್ತಾ ಇರ್ತಕ್ಕಂಥ ಸ್ವತಂತ್ರ ದಿನಾಚರಣೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳಿ, ಇಂಥ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಲಕ್ಷಾಂತರ ಹಿರಿಯರು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಆಸ್ತಿ ಪಾಸ್ತಿ ಬಲಿದಾನ ಮಾಡಿದ್ದಾರೆ ಅಂತ ಎಲ್ಲ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಇಡೀ ನಮ್ಮ ರಾಷ್ಟ್ರೀಯ ಹೋರಾಟ ಜಗತ್ತಿನ ಎಲ್ಲ ಹೋರಾಟಕ್ಕಿಂತ ವಿಭಿನ್ನ ಮತ್ತು ಏಕೆಂದರೆ ನಮ್ಮ ಸ್ವಾತಂತ್ರ್ಯದ ಬೇಡಿಕೆಯನ್ನು ಈಡೇರಿಸಲು ಅನುಸರಿಸಿದ ಮಾರ್ಗಗಳು ಮಾದರಿಗಳಾಗಿದ್ದವು. ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಅಹಿಂಸೆ ಮಾರ್ಗಗಳಿಂದ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಜರುಗಿಲ್ಲ. ಭಾರತದ ರಾಷ್ಟ್ರಧ್ವಜವು ಏಕತೆ, ಸ್ವಾತಂತ್ರ್ಯ, ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ರಾಷ್ಟ್ರದ ವಿವಿಧ ಧರ್ಮ, ವಿವಿಧ ಪ್ರದೇಶ ಮತ್ತು ವಿವಿಧ ಸಾಂಸ್ಕೃತಿಕ ವಿವಿಧ ಸಂಕೇತ ಅಡಿಯಲ್ಲಿ ಒಂದಾಗಿರುವುದನ್ನು ಸೂಚಿಸುತ್ತದೆ. ಕೇಸರಿ ಅಂದ್ರೆ ತ್ಯಾಗ, ಧೈರ್ಯ ಸಂಕೇತ. ಬಿಳಿ ಅಂತ ಹೇಳಿದ್ರೆ ಶಾಂತಿ, ಸತ್ಯ, ಪ್ರಾಮಾಣಿಕೆಯ ಸಂಕೇತ. ಹಸಿರು ಸಮೃದ್ಧಿಯ ಸಂಕೇತವಾಗಿರುತ್ತದೆ. ರಾಷ್ಟ್ರಧ್ವಜ ದೇಶಭಕ್ತಿ ಆಗಿರುತ್ತದೆ. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ದೇಶದ ಇಸ್ರೋ ಸಂಸ್ಥೆಯು ಉನ್ನತ ಸಾಧನೆ ಮಾಡಿದೆ. ಅಮೆರಿಕ ಸೇರಿದಂತೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲೂ ಮಾಡಲಾದ ಸಾಧನೆಯನ್ನು ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿದೆ. ಇತ್ತೀಚೆಗೆ ಭಾರತದ ಶುಭಾಂ ಶುಕ್ಲಾ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತೇಳಿ ISS 18 ದಿನಗಳ ಕಳೆದಿದ್ದು ನಮ್ಮೆಲ್ಲ ಹಿರಿಮೆಯದಾಗಿದೆ. ಅವರಿಗೆ ಈ ವೇದಿಕೆಯ ಮೂಲಕ ಅಭಿನಂದನೆಗಳನ್ನ ನಾನು ಸಲ್ಲಿಸುತ್ತಾ ಇದ್ದೇನೆ. ಇನ್ನು ನಾವು ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ಇತ್ತೀಚೆಗೆ ಪಾಕಿಸ್ತಾನ ನಮ್ಮನ್ನು ಕೆಣಕಿದಾಗ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟು ನಮ್ಮ ಸೇನೆ ನೀಡಿದ ಇಂದು ನಮ್ಮ ಸ್ವದೇಶಿ ನಿರ್ಮಿತ ಮಿಲಿಟರಿ ಶಸ್ತ್ರಾಸ್ತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಈ ಕಾರಣಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜೈ ಜವಾನ್ ಜೈ ಕಿಸಾನ್ ಎಂದು ಮುಂದುವರೆದರು. ಆದರೆ AB ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಮತ್ತೆ ಜೈ ವಿಜ್ಞಾನ್ ಎಂದು ಹೇಳಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ಸಂತಸ ತಂದಿದೆ. ಭಾರತ ಇಂದು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಇದನ್ನು ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಸಹಿಸಲಾಗದೆ ಭಾರತ ಜೊತೆಯಲ್ಲಿ ಪೈಪೋಟಿಗೆ ನಿಂತಿವೆ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಹಲವು ಕ್ರೀಡೆಗಳಲ್ಲಿ ಚೆಸ್, ಕ್ರಿಕೆಟ್, ಕಬಡ್ಡಿ, ಬ್ಯಾಡ್ಮಿಂಟನ್ ಕ್ರೀಡೆಗಳಲ್ಲಿ ಅಪ್ರಮೇಯ ಸಾಧನೆಯನ್ನು ಮಾಡಿದೆ. ಸಾಂಸ್ಕೃತಿಕವಾಗಿ ನಮ್ಮ ಶ್ರೀಮಂತ ಪರಂಪರೆ ಈ ನಮ್ಮದೇ ಜಿಲ್ಲೆ ಬಾನು ಮುಸಾಕ್ ಅವರು ಹಾರ್ಟ್ಲ್ಯಾಂಡ್ ಕೃತಿಯ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ದೊರಕಿರುವುದು ನಮ್ಮೆಲ್ಲರ ಹೆಮ್ಮೆ. ಇವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. 140 ಕೋಟಿಗೂ ಹೆಚ್ಚು ಜನರಿಂದ ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇಲ್ಲಿ ಸಮಸ್ಯೆಗಳು ಇವೆ. ಇವುಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಜಗತ್ತಿನ ಬಲಿಸ ರಾಷ್ಟ್ರವಾಗಿ ಹೊರಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಮ್ಮೆಲ್ಲರಿಗೂ ಶುಭಾಶಯಗಳು. ಮತ್ತೊಮ್ಮೆ 79ನೇ ಸ್ವತಂತ್ರ ದಿನದ ಶುಭಾಶಯಗಳು. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಧರ್ಮ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಸರ್ ಹಾಗೆ ಥ್ಯಾಂಕ್ ಯು.
ಗೌತಮ್ ಗೌಡ ಎಂಬೆ ಮಲ್ಲಾಪುರ ಗ್ರಾಮ, ಶ್ರೀಮತಿ ಪುಟ್ಟಮ್ಮನವರು, ಮಂಜುನಾಥ್ ಯುಟಿಬಿನ್ ತಿಮ್ಮಾಬಾವಿ ಅರಣ್ಯ ವೀಕ್ಷಕರು, ಅಕ್ರಮ್ ಭಾಷಾರವರು ಆಟೋ ಚಾಲಕರು. ಸ್ವಾಮಿ ಸರ್ ಒಂಚೂರು ಸೈಡ್ ಬನ್ನಿ. ಸೈಡು ಚೆನ್ನಾಗಿ ಮಾಡ್ತಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರಾಮ್ ಎಂಬ ಪ್ರವಾಸ ಸ್ಥಳದಲ್ಲಿ ಗಣೇಶನ ಜೀವನ ಪಾವನ ಆಗೋಯ್ತು ಸರ್. ಇವತ್ತು ನಿಮ್ಮ ಕೈ ಸನ್ಮಾನ ಮಾಡಿಸ್ಕೊಂಡಿತ್ತು. ಅಲ್ಲ ಸರ್, ನಾವು ಎಂಕರೇಜ್ ಮಾಡ್ಬೇಕಲ್ಲ. ನಮ್ಮ ಕಡೆಯವರು ನಿಮ್ಮ ಕಡೆಯವರು ಬಸ್ ಅದಕ್ಕೆ ಜಾಸ್ತಿ. ಹಲೋ ಜನ ಬಾ ಹಿಂದಕ್ಕೆ. ಈ ಕಡೆ ಬರ ಅರ್ಧ ಇದೆಯಾ? ಸ್ವಲ್ಪ ಕೈ ಬೆಳಿಗ್ಗೆ ಯಾಕೆ ಸ್ವಲ್ಪ ವೀಕ್ಷಕರು ಸಾಗರ್ಗೆ ಸಾಗರ್ ತಿಳಿಸ್ಕೊಳ್ಳಿ. ಬಿಒ ಸರ್, ನಾರಾಯಣ್ ಸರ್ ಸ್ವಲ್ಪ ಸೈಡ್ ಹೋಗ್ಬಿಡ್ತೀನಿ ಮಾಡಕ್ಕೆ. ಹಾಗೆ ಬಿಡ್ರೆ ಈಗ ಯೋಚನೆ ಮಾಡ್ತಾರೆ ಮೇಡಮ್ ಯಾರು ಕಂದಾಯ ಇಲಾಖೆ ಅಂತ